ಧಾರವಾಡದಲ್ಲಿ ಯುವ ಸಮೂಹ ಮತ್ತೆ ಬೀದಿಗಿಳಿದಿದೆ. ಉದ್ಯೋಗ ನೇಮಕಾತಿ ಮಾಡದಿರುವುದರಿಂದ ಸಾವಿರಾರು ಯುವಕ ಯುವತಿಯರು ಸರ್ಕಾರದ ವಿರುದ್ಧ ಪ್ರತಿಭಟಿಸಲು ಬೀದಿಗಿಳಿದಿದ್ದಾರೆ. ಅಧಿಕಾರಕ್ಕೆ ಬಂದ ಮೊದಲ ವರ್ಷವೇ 2 ಲಕ್ಷ ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳುತ್ತೇವೆ ಎಂದಿದ್ದ ರಾಜ್ಯ ಸರ್ಕಾರ 3 ವರ್ಷ ಕಳೆದರೂ ಒಂದೇ ಒಂದು ನೋಟಿಫಿಕೇಶನ್ ಕೂಡ ಹೊರಡಿಸಿಲ್ಲ. 2,60,000 ಹುದ್ದೆಗಳು ಖಾಲಿ ಬಿದ್ದಿವೆ. ಆದರೆ ಸಿಎಂ ಕುರ್ಚಿಯ ಕಿತ್ತಾಟ ಹಾಗೂ ಖಜಾನೆ ಬರಿದು ಮಾಡಿರುವ ಉಚಿತ ಯೋಜನೆಗಳ ಗರಿನೆರಳು ಯುವಕರ ಭವಿಷ್ಯವನ್ನು ನುಂಗು ಹಾಕಿದೆ. ದೆಹಲಿಯಲ್ಲಿ ಕೂತು ಮೋದಿಯವರ ವಿರುದ್ಧ ನೇಪಾಳ ಮಾದರಿಯ ಜನ್ಜಿ ಕ್ರಾಂತಿಯ ಭಾಷಣ ಬಿಗಿಯುವ ರಾಹುಲ್ ಗಾಂಧಿಗೆ ತಮ್ಮದೇ ಪಕ್ಷ ಆಡಳಿತವಿರುವ ರಾಜ್ಯದಲ್ಲಿ ರೊಚ್ಚಿಗೆದ್ದಿರುವ ಯುವಕರ ಆಕ್ರಂದನ ಕಾಣದಿರುವುದು ಅತಿದೊಡ್ಡ ವಿಪರ್ಯಾಸ. ಇದನ್ನು ನೋಡಲು ಅವರು ಕಣ್ಣಿದ್ದು ಕುರುಡರಾಗಿದ್ದಾರೆ. ಪೊಲೀಸ್ ಬಲ ಪ್ರಯೋಗಿಸಿ ಪ್ರತಿಭಟನೆ ಹತ್ತಿಕ್ಕುವ ಯತ್ನ ನಡೆದರೂ ಆಕಾಂಕ್ಷಿಗಳ ಸಹನೆಯ ಕಟ್ಟೆಯೊಡೆದಿದೆ. ಉದ್ಯೋಗವೂ ಇಲ್ಲ, ಪ್ರಶ್ನಿಸುವ ಹಕ್ಕೂ ಇಲ್ಲ ಎಂದರೆ ನಾವಿರೋದು ಪ್ರಜಾಪ್ರಭುತ್ವದಲ್ಲೂ ಅಥವಾ ಸರ್ವಾಧಿಕಾರದಲ್ಲೂ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ. ಯುವಜನರ ಈ ಗೋಳನ್ನು ಕೇಳುವವರು ಯಾರು? ಸರ್ಕಾರದ ಈ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯ, ಆಕ್ರೋಶವನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದರ ಬಗ್ಗೆ ಸಂಪೂರ್ಣವಾದ ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕುತ್ತೇನೆ. ದಯವಿಟ್ಟು ಬಯೋನಲ್ಲಿರುವ ಲಿಂಕ್ ಮೂಲಕ ಅದನ್ನು ನೋಡಿ ಈ ಸರ್ಕಾರ ಮಾಡುತ್ತಿರುವ ಘನಂದಾರ್ಯವನ್ನು ತಿಳಿದುಕೊಳ್ಳಿ.